RSS ಮುಖಂಡ ಮೋಹನ್ ಭಾಗವತ್ ನಿಮಗೆಲ್ಲ ಗೊತ್ತು. ಕೆಲವೊಂದು ಸಲ ಅವರು ಮಾಡೋ ಮಾತು BJPಯ ಅದರಲ್ಲೂ ಮೋದಿಗೆ ಮುಟ್ಟು ನೋಡ್ಕೊಳ್ಳೋ ಥರ ಇರುತ್ತೆ. ಹಲವಾರು ಸಲ ಹಿಂದೆನೂ ಕೂಡ ಅವರು BJPಯ ಮತ್ತು ಮೋದಿಗೆ ಒಂಥರ ಇರಿಟೇಟ್ ಆಗೋ ಥರ ಕೆಲವೊಂದು ಮಾತುಗಳನ್ನ ಆಡಿದರು. ಈಗ ಮತ್ತೊಮ್ಮೆ ಮೋಹನ್ ಭಾಗವತ್ ಅದೇ ರೀತಿಯ ಒಂದು ಮಾತುಗಳನ್ನ ಆಡಿದ್ದಾರೆ ಅಂತ ಅವರ ಒಂದು ಭಾಷಣವನ್ನು ಕೇಳಿದರೆ ಗೊತ್ತಾಗುತ್ತೆ. ಅವರು ಮುಂಬೈನ ಒಂದು ಕ್ಯಾನ್ಸರ್ ಹಾಸ್ಪಿಟ್ಲಲ್ಲಿ ಒಂದು ಭಾಷಣ ಮಾಡ್ತಾ ಹೀಗೆ ಹೇಳಿದ್ದಾರೆ, ಏನಪ್ಪ ಅಂದರೆ ಭಾರತದಲ್ಲಿ ಆರೋಗ್ಯ ಮತ್ತು ಶಿಕ್ಷಣ ಎರಡೂ ತುಂಬ ದುಬಾರಿಯಾಗಿದ್ದಾವೆ, ಅದು ಜನಸಾಮಾನ್ಯರಿಗೆ ಸಿಗ್ತಾನೇ ಇಲ್ಲ. ಎರಡೂ ಕೂಡ ವ್ಯಾಪಾರೀಕರಣ ಆಗಿಬಿಟ್ಟಿದ್ದಾವೆ, ವಾಣಿಜ್ಯೀಕರಣ ಆಗಿಬಿಟ್ಟಿದ್ದಾವೆ. ಇವುಗಳು ಬಡ ಜನರನ್ನು ಜನಸಾಮಾನ್ಯರನ್ನ ತಲುಪ್ತಾನೇ ಇಲ್ಲ ಅಂತ ಅವ್ರು ಹೇಳಿದ್ದಾರೆ. ಇದು ನಿಜಾನೂ ಕೂಡ ಹೌದು. ಭಾರತದಲ್ಲಿ ಅದು ಕ್ಯಾನ್ಸರ್ನಂಥ ಚಿಕಿತ್ಸೆ ಪಡಿಬೇಕಾದ್ರೆ ದೊಡ್ಡ ದೊಡ್ಡ ಹಾಸ್ಪಿಟ್ಲಿಗೆ ಹೋಗಬೇಕಾಗುತ್ತೆ. ಅಂಥ ಕೆಲವೇ ಹಾಸ್ಪಿಟ್ಲ್, ಬೆರಳಿಕೆ ಹಾಸ್ಪಿಟ್ಲು ಭಾರತದಲ್ಲಿ ಅಂತ ಅವ್ರು ಹೇಳಿದ್ದಾರೆ. ಒಂದು 10-12 ಹಾಸ್ಪಿಟ್ಲ್ ಇರ್ಬೋದು ಅಂತ, ಹೆಚ್ಚಿನ ಇರ್ಬೋದು. ಆದರೆ ಅಲ್ಲಿಗೆ ಹೋಗಬೇಕಾದ್ರೆ ನಿಜವಾಗ್ಲೂ ಅಲ್ಲಿ ಅವ್ರ ಹತ್ರ ಲಕ್ಷ ಅಲ್ಲ ಕೋಟಿಗಟ್ಟಲೆ ಇರಬೇಕಾಗುತ್ತೆ. ಅಷ್ಟು ದುಬಾರಿ ಇದೆ ಕ್ಯಾನ್ಸರ್ ಚಿಕಿತ್ಸೆ ಮತ್ತು ಇನ್ನೂ ಹಲವಾರು ಚಿಕಿತ್ಸೆಗಳು. ಇವು ಬಡವರನ್ನ ತಲುಪ್ತಾ ಇಲ್ಲ. ಇದು ಏನು ಆರೋಗ್ಯ ಅನ್ನೋದು ಈಗ ತುಂಬ ದುಬಾರಿಯಾಗಿದೆ ಅಂತ ಅವ್ರು ಹೇಳ್ತಾ ಇರೋದು ಯಾರ ಕಡೆ ಬೆರಳು ಮಾಡಿ ತೋರಿಸುತ್ತೆ ಅಂತ ನಾವು ಸ್ವಲ್ಪ ಯೋಚನೆ ಮಾಡಿದರೆ ಅದು ಸರ್ಕಾರದ ಕಡೆ ಬೆರಳು ಮಾಡಿ ತೋರಿಸ್ತಾ ಇದೆ. ಯಾಕಂದರೆ ಯಾವುದೇ ದೇಶದ ನಾಗರಿಕರಿಗೆ ಶಿಕ್ಷಣ ಮತ್ತು ಆರೋಗ್ಯ ಎರಡನ್ನ ಮೂಲಭೂತ ಒಂದು ಸೌಲಭ್ಯಗಳನ್ನು ಹಕ್ಕುಗಳನ್ನು ಕಲ್ಪಿಸೋದು ಸರ್ಕಾರದ ಜವಾಬ್ದಾರಿ. ಯಾಕಂದರೆ ನಿನಗೆ ನಾವು ಆರೋಗ್ಯ ಇಲ್ಲ, ನಾವು ನೋಡ್ಕೊಳ್ಳೋಕ್ಕಾಗಲ್ಲ ಅಂತ ಸರ್ಕಾರ ಹೇಳೋ ಥರ ಇಲ್ಲ. ಪ್ರತಿಯೊಬ್ಬ ವ್ಯಕ್ತಿಯ ಆರೋಗ್ಯವನ್ನು ಅವನು ಸರಿಯಾದ ರೀತಿಯಲ್ಲಿ ಜೀವನ ಮಾಡೋ ಥರ ಒಂದು ಆರೋಗ್ಯವನ್ನು ಸರ್ಕಾರ ಕೊಡಬೇಕಾಗುತ್ತೆ. ಅದಕ್ಕಾಗಿ ನಮ್ಮ ದೇಶದಲ್ಲೂ ಇದೆ, ಸರ್ಕಾರಿ ಆಸ್ಪತ್ರೆ ಇದ್ದಾವೆ, ಅಲ್ಲಿ ಫ್ರೀ ಟ್ರೀಟ್ಮೆಂಟ್ ಇದೆ ಅಂತ ಹೇಳ್ತಾರೆ. ಆದರೆ ಅಲ್ಲಿ ಹೋದರೆ ಎಷ್ಟು ಮಟ್ಟಿಗೆ ಫ್ರೀ ಚಿಕಿತ್ಸೆ ಸಿಗುತ್ತೆ, ಯಾವ ಕಾಯಿಲೆಗೆ ಸಿಗುತ್ತೆ ಅನ್ನೋದು ಗೊತ್ತಾಗ್ಬಿಡುತ್ತೆ. ಕೆಮ್ಮು, ನೆಗಡಿ, ಜ್ವರ ಇಷ್ಟಕ್ಕೆ ಸಿಗ್ಬೋದು ಅಷ್ಟೇ ಹೊರತು ನೀವು ಅದಕ್ಕಿಂತ ಹೆಚ್ಚಿನದು ಅನ್ನೋದು ಹೋದರೆ ಅಲ್ಲಿ ನಿಮಗೆ ಸಿಗಲ್ಲ. ಸಿಕ್ಕರೂ ಅಲ್ಲಿ ದುಡ್ಡು ಕಟ್ಟಲೇಬೇಕಾಗುತ್ತೆ. ಹಾಗೂ ಕ್ಯಾನ್ಸರ್ನಂತಹ ಚಿಕಿತ್ಸೆಗೆ ಮಾತ್ರ ಅಲ್ಲಿ ನೀವು ಪ್ರೈವೇಟಲ್ಲಿ ಏನು ಹೋಗಿ ಚಿಕಿತ್ಸೆ ತೊಗೊಳ್ತಿರೋ ಅದರ ಅರ್ಧದಷ್ಟು ಕಾಲು ಭಾಗದಷ್ಟು ನಿಮ್ಗೆ ಅಲ್ಲಿ ಚಿಕಿತ್ಸೆ ಸಿಗಲ್ಲ. ಮೋಹನ್ ಭಾಗವತ್ ಈಗ ಹೇಳಿರೋದು ಅದೇ. ವ್ಯಾಪಾರ ಆಗಿಬಿಟ್ಟಿದೆ ಏನು, ಶಿಕ್ಷಣ ಮತ್ತು ಆರೋಗ್ಯ. ಮನುಷ್ಯ ಯಾವುದೇ ಒಂದು ಅಂದರೆ ಅವನು ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಶಿಕ್ಷಣ ಕೊಡಿಸ್ಬೇಕು ಅಂದರೆ ಒಂದು ಮನೆ ಮಾಡಿಬಿಡ್ತಾನೆ ಬೇಕಾದ್ರೆ. ಅಷ್ಟು ಶಿಕ್ಷಣಕ್ಕೆ ಮಹತ್ವ ಇದೆ. ಒಂದು ವೇಳೆ ಅವನಿಗೇನಾದರೂ ಕ್ರಿಟಿಕಲ್ ಕಾಯಿಲೆ ಇದ್ದರೆ ಅದರಿಂದ ವಾಸಿಯಾಗಕ್ಕೆ ಅಂದರೆ ನಾನು ಅದನ್ನು ವಾಸಿ ಮಾಡ್ಕೊಳ್ಳೋದ್ರೆ ಸತ್ತೋಗ್ಬಿಡ್ತೀನಿ ಅಂತ ನನಗಿದ್ರೆ ಒಂದು ಮನೆ ಮಾಡಿಬಿಡ್ತಾನೆ. ಅಷ್ಟು ಮಟ್ಟಿಗೆ ಆರೋಗ್ಯ ಅವನಿಗೆ ಬೇಕು. ಮತ್ತು ಒಂದು ಉತ್ತಮ ಸಮಾಜ ನಿರ್ಮಾಣ ಮಾಡಬೇಕಾದ್ರೆ ಉತ್ತಮ ಒಂದು ಶಿಕ್ಷಣ ಕೊಡಬೇಕಾಗುತ್ತೆ ಮಗುವಿಗೆ. ಆ ಉತ್ತಮ ಶಿಕ್ಷಣ ಹೊಂದಬೇಕಾದ್ರೆ ಅದರ ಆರೋಗ್ಯ ಸರಿ ಇರಬೇಕಾಗುತ್ತೆ. ಹೀಗೆ ಎಲ್ಲ ಒಂದಕ್ಕೊಂದು ಇಂಟರ್ಲಿಂಕ್ ಇದೆ, ಇಂಟರ್ ಕನೆಕ್ಷನ್ ಇದೆ. ಈ ಇಂಟರ್ ಕನೆಕ್ಷನ್ ಇರೋ ಈ ಒಂದು ಕ್ಷೇತ್ರಗಳು ಇವತ್ತು ಸಂಪೂರ್ಣವಾಗಿ ವ್ಯಾಪಾರೀಕರಣ ಆಗಿಬಿಟ್ಟಿದ್ದಾವೆ. ಇಲ್ಲಿ ಕೆಲವೇ ಜನರು ಮಾತ್ರ, ಅಂದರೆ ದುಡ್ಡು ಕೋಟಿಗಟ್ಟಲೆ ದುಡ್ಡಿರೋ ಮಾತ್ರ ಈಗ ಈ ಎರಡು ಕ್ಷೇತ್ರಗಳನ್ನ ಆಳ್ತಾ ಇದ್ದಾರೆ, ನಡೆಸ್ತಾ ಇದ್ದಾರೆ. ಅದು ಶಿಕ್ಷಣ ಕ್ಷೇತ್ರವೇ ತಗೊಳ್ಳಿ ನೀವು. ಇವತ್ತು ಪ್ರೈವೇಟ್ ಕಾಲೇಜುಗಳಿಗಿರೋ ಒಂದು ಮಾನ್ಯತೆ, ಒಂದು ವಿಶ್ವಾಸ ಜನರಲ್ಲಿ ಸರ್ಕಾರಿ ಕಾಲೇಜುಗಳಿಲ್ಲ, ಸರ್ಕಾರಿ ಸ್ಕೂಲ್ಗಳಲ್ಲಿಲ್ಲ. ಹಾಗೆಯೇ ಆಸ್ಪತ್ರೆಗಳು, ಸರ್ಕಾರಿ ಆಸ್ಪತ್ರೆಗಳು ಅಲ್ಲಿ ಹೋದರೆ ಮತ್ತು ಬದುಕೋದು ಡೆಫಿನೆಟ್ ಇಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ, ಖಾಸಗಿ ಆಸ್ಪತ್ರೆಗೆ ಹೋಗ್ತಾರೆ. ಯಾಕಂದರೆ ಅಲ್ಲಿ ಒಂದು ದುಡ್ಡು ಕಟ್ಟಿದ್ರು ಅಲ್ಲಿ ಬದುಕೋ ಒಂದು ಚಾನ್ಸ್ ಜಾಸ್ತಿ ಇದೆ, ಅಲ್ಲಿ ಉತ್ತಮವಾದ ಒಂದು ಚಿಕಿತ್ಸೆ ಸಿಗುತ್ತೆ ಅಂತ. ಸೊ ಈ ಒಂದು ಮನೋಭಾವ ಏನಕ್ಕೆ ಬಂದಿದೆ ಅಂದರೆ ಅಲ್ಲಿ ಮುಂಚೆ ಇರೋ ಸೇವಾ ಮನೋಭಾವ ಹೊರಟೋಗಿದೆ. ಆ್ಯಕ್ಚುಲಿ ಇವೆರಡೂ ಕ್ಷೇತ್ರಗಳಲ್ಲಿ ಇರಬೇಕಾದ ಸೇವಾ ಮನೋಭಾವ. ಹಿಂದೆ ಎಲ್ಲ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಕಲಿಸೋದಕ್ಕೆ ನೋಡ್ತಾಯಿದ್ರು, ಅವ್ರ ಮನೆಗಳಿಗೆ ಹೋಗಿ ಕರ್ಕೊಂಬರ್ತಾಯಿದ್ರು. ಅವರಿಗೆ ಅವರು ಒಂದು ಉತ್ತಮ ವಿದ್ಯಾರ್ಥಿ, ಉತ್ತಮ ಒಂದು ಶಿಕ್ಷಕ ವಿದ್ಯಾರ್ಥಿ ಬಾಂಧವ್ಯ ಹೆಂಗಿರ್ತಿತ್ತು ಅಂದರೆ ಅವರು ಕೊನೆಯವರೆಗೂ ಆ ವಿದ್ಯಾರ್ಥಿ ಜೊತೆ ಶಿಕ್ಷಕರು ಇರ್ತಾಯಿದ್ರು. ಆದರೆ ಈಗ ಎಲ್ಲ ವ್ಯಾಪಾರೀಕರಣ. ಅವ್ರನ್ನ ದುಡ್ಡು ಕಟ್ಟಿದರೆ ಸ್ಕೂಲ್ ಒಳಗೆ ಎಂಟ್ರಿ, ಇಲ್ದಿರಿ ಇಲ್ಲ. ಇಲ್ಲಿ ಪ್ರೈವೇಟ್ ಕಾಲೇಜ್ ಸ್ಕೂಲ್ಗಳಲ್ಲಿ. ಇನ್ನು ಸರ್ಕಾರಿ ಸ್ಕೂಲ್ಗಳಲ್ಲಿ ಕೇಳಬೇಕಾದ ಅವ್ರಿಗೆ ಮೊನ್ನೆ ಒಂದು ನ್ಯೂಸ್ ಇತ್ತು, ಅಲ್ಲಿ ಆ ಒಂದು ಟೀಚರ್ಗೆ ಒಂದೇ ಒಂದು ಇದ್ರ ಸ್ಪೆಲ್ಲಿಂಗ್ ಗೊತ್ತಿಲ್ಲ, ಆ ಥರ ಒಂದು ಟೀಚರಿಗಿದ್ದಾರೆ. ಹಾಗೆಯೇ ಇದು ಆರೋಗ್ಯದಲ್ಲೂ ಅಷ್ಟೇ. ಯಾವುದೇ ಒಂದು ನೀವು ಡಯಾಲಿಸಿಸ್ ಮಾಡೋಕ್ಕೆ ಹೋಗಿ ಅಥವಾ ಇನ್ನೊಂದು ಯಾವುದೇ ಹೋಗಿ ಸರ್ಕಾರಿ ಹಾಸ್ಪಿಟ್ಲಿಗೆ ಅಲ್ಲಿ ಕ್ಯೂ ನಿಂತ್ಕೋಬೇಕಾಗುತ್ತೆ, ಅಥವಾ ನೀವು ಅಲ್ಲಿ ಇನ್ನೊಂದು ತಿಂಗಳು ಬಿಟ್ಟು ಬನ್ನಿ, ಇನ್ನೂ 2 ತಿಂಗಳು ಬಿಟ್ಟು ಬನ್ನಿ ಅಂತ ಹೇಳ್ತಾರೆ. ಅಂದರೆ ಅಷ್ಟೊಂದು ರಶ್ ಇದೆ. ಸೊ ಅಲ್ಲಿಗೆ ಆ ರೋಗಿ ಅಷ್ಟು ಹೋಗೋದ್ರಲ್ಲಿ ಅವನು ಹೋಗಿಬಿಟ್ಟಿರ್ತಾನೆ. ಸೊ ಇದನ್ನೇ ಮೋಹನ್ ಭಾಗವತ್ ಹೇಳ್ತಾ ಇರೋದು. ಹಿಂದೆಲ್ಲ ಇರೋ ಒಂದು ಮಾನವೀಯತೆ ಮತ್ತು ಇದು ಈಗಿಲ್ಲ.
ಈಗ ಪೂರ್ತಿ ವ್ಯಾಪಾರೀಕರಣ ಆಗ್ಬಿಟ್ಟಿದೆ ಅಂತ. ಇದನ್ನು ಸರಿ ಮಾಡ್ಬೇಕಾದ್ರೆ ಯಾರು? ಸರ್ಕಾರ. ಇದು ಅಂದರೆ ನಾವು ಪೂರ್ತಿ ಭಾರತದ ಒಂದು ಚಿತ್ರಣವನ್ನು ತೆಗೆದುಕೊಂಡ್ರೆ ಇದ್ರದ್ದು ಕೆಲಸ ಯಾರ್ದು? ಕೇಂದ್ರ ಸರ್ಕಾರದ್ದು. ಕೇಂದ್ರ ಸರ್ಕಾರದ ಕಡೆ ಮೋಹನ್ ಭಾಗವತ್ ಬೆರಳು ತೋರಿಸಿ ಹೇಳ್ತಾ ಇದ್ದಾರೆ, ಇದು ನಿಮ್ಮ ಕೆಲಸ ಇತ್ತು, ನಿಮ್ಮ ಕೆಲಸ ಈಗಲೂ ಇದೆ, ನೀವು ಇದನ್ನು ಮಾಡಬೇಕು. ಆ್ಯಕ್ಚುಲಿ ದೆಹಲಿಯಲ್ಲಿ ಆಮ್ ಆದ್ಮಿ ಸರ್ಕಾರ ಬಂದಾಗ, ಆಪ್ ಸರ್ಕಾರ ಬಂದಾಗ ಕೇಜ್ರಿವಾಲ್ ಮತ್ತು ಸಿಸೋಡಿಯಾ ಇದೇ ಮಾಡಿದ್ದು. ಅಲ್ಲಿನ ಉಪಮುಖ್ಯಮಂತ್ರಿ ಸಿಸೋಡಿಯಾ ಅವರು ಶಿಕ್ಷಣಕ್ಕೆ ಮಹತ್ವ ಕೊಟ್ಟರು. ಅಲ್ಲಿನ ಸರ್ಕಾರಿ ಶಾಲೆಗೆ ಜನ ಕ್ಯೂ ನಿಂತ್ಕೊಂಡು ಸೇರ್ಸಂಗೆ ಮಾಡಿಬಿಟ್ಟಿದ್ರು. ಹಾಗೆಯೇ ಏನು ಆರೋಗ್ಯ ಕ್ಷೇತ್ರದಲ್ಲಿ ಗಲಿ ಅಂದರೆ ಮೊಹಲ್ಲಾ ಕ್ಲಿನಿಕ್ ಅಂತ ಮಾಡಿಬಿಟ್ಟಿದ್ರು ಕೇಜ್ರಿವಾಲ್. ಇಲ್ಲಿ ನಾವು ಕೇಜ್ರಿವಾಲ್ನ ಪರ ವಕಾಲತ್ತು ವಹಿಸ್ತಾ ಇದ್ದೀವಿ, ಅವ್ರದ್ದೇನೋ ದೊಡ್ಡ ಇದು ಅಂತ ಹೇಳ್ತಾ ಇಲ್ಲ. ಆದರೆ ದೆಹಲಿಯಲ್ಲಿ ಏನು ಸ್ಕೂಲಿಗೆ ಒಂದು ಸರ್ಕಾರಿ ಸ್ಕೂಲಿಗೆ ಒಂದು ದೊಡ್ಡ ಮಟ್ಟದ ಹೈಪ್ ಕ್ರಿಯೇಟ್ ಮಾಡಿದರು. ಅದು ಇಡೀ ದೇಶದಲ್ಲಿ ಆದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸದೇ ಇರಲ್ಲ, ನಮ್ಗೆ ಅನಿಸುತ್ತೆ. ಹಾಗೆಯೇ ಅಲ್ಲಿ ಪ್ರತಿಯೊಂದು ಮೊಹಲ್ಲಾದಲ್ಲೂ ಆ ಕ್ಲಿನಿಕ್ ಜನರಿಗೆ ಅಲ್ಲಿನೇ ಒಂದು ಒಳ್ಳೆಯ ಚಿಕಿತ್ಸೆ ಸಿಗೋ ಥರ ಮಾಡಿದ್ದು. ಆ ಥರ ಒಂದು ಚಿಕಿತ್ಸೆ ಆಗಲಿ ಶಿಕ್ಷಣ ಆಗಲಿ ಈಗ ಇಡೀ ರಾಷ್ಟ್ರ ಮಟ್ಟದಲ್ಲಿ ಮಾಡಬೇಕಂತಂದರೆ ಅದು ಸೆಂಟ್ರಲ್ ಗೌರ್ಮೆಂಟಿಂದ ಮಾತ್ರ ಸಾಧ್ಯ, ಅದು ಮೋದಿ ಸರ್ಕಾರದಿಂದ ಮಾತ್ರ ಸಾಧ್ಯ. ಇದನ್ನೇ ಈಗ ಇಂಡೈರೆಕ್ಟಾಗಿ ಮೋಹನ್ ಭಾಗವತ್ ಅವರು ಹೇಳ್ತಾ ಇರೋದು. ಮೋಹನ್ ಭಾಗವತ್ ಅವರು ನೇರವಾಗಿ ಹೇಳ್ತಾ ಇಲ್ಲ, ನೇರವಾಗಿ ಹೇಳೋಕ್ಕೆ ಆಗೋದೂ ಇಲ್ಲ. ಯಾಕಂದರೆ RSS ಮತ್ತು BJP ನಡುವಣ ಒಂದು ಸಂಬಂಧ ಏನಿದೆ ಅದು ತುಂಬ ಸೂಕ್ಷ್ಮವಾಗಿದೆ. ನೇರವಾಗಿ ಹೇಳಿದರೆ ಅಲ್ಲಿ ದೊಡ್ಡ ಒಂದು ಬಿರುಕೆ ಸೃಷ್ಟಿಯಾಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಮೋಹನ್ ಭಾಗವತ್ ಅವರು ಇಂಡೈರೆಕ್ಟಾಗಿ ಮೋದಿಯವರಿಗೆ ಹೇಳ್ತಾ ಇದ್ದಾರಾ, ನೀವು ಶಿಕ್ಷಣ ಮತ್ತು ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಿ, ತಕ್ಷಣ ಅದನ್ನು ಸರಿ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಮೋಹನ್ ಭಾಗವತ್ ಅವರ ಮಾತನ್ನು ಮೋದಿಯವರು ಎಷ್ಟು ಮಟ್ಟಿಗೆ ತಗೊಳ್ತಾರೆ ಅನ್ನೋದನ್ನು ಕಾದು ನೋಡೋಣ. ನೋಡ್ತಾ ಇರಿ ಫ್ರೀಡಮ್ TV, ಇದು ಜನಸಾಮಾನ್ಯರ ಶಕ್ತಿ. ನಮಸ್ಕಾರ.